ಡಾಲರ್ ಮುಟ್ಟಿಲ್ಲ ಅನ್ನೋದು ನಾವು ಗಮನಿಸಬೇಕಿಲ್ಲ. ಅಮೇರಿಕ 23 ಟ್ರಿಲಿಯನ್ ಡಾಲರ್ನಷ್ಟು ಗಳಿಕೆ ಮಾಡಿದ್ರೆ ಅವರೆಲ್ಲೇ ನಾವೆಲ್ಲೇ. ನಮ್ಮಲ್ಲಿ ದುಡಿಯೋರು ಕೊಳ್ಳಕ್ಕೆ ಶಕ್ತಿನೂ ಇಲ್ಲ, ಖರೀದಿದಾರರಿಗೆ ಖರೀದಿ ಮಾಡೋ ಶಕ್ತಿ ಇಲ್ಲ. ಅನೇಕ ಕಂಪ್ನಿಗಳು ಸ್ಟಾರ್ಟ್ ಮಾಡಿ ಬಂದಾಗಿದೆ. ಎಷ್ಟು ಸುಮಾರು 2 ಲಕ್ಷ ಸ್ಟಾರ್ಟಪ್ ಕಂಪ್ನಿಗಳು ಬಂದಾಗಿದ್ದಾವೆ ಇವತ್ತು. ಪಾಪ ಏನೋ ಮಾಡ್ಬೇಕಂತ ಹಾಕ್ತಾರೆ, ಅಲ್ಲಿ ಏನೂ ಇಲ್ಲ. ಸ್ಟಾರ್ಟಪ್ ಕಂಪ್ನಿಗಳಿಗೆ ಯಾವುದೇ ಸಹಾಯ ಇಲ್ಲದು ನಡೀತದೆ. ಯಾಕಂದರೆ ಭಾಳಷ್ಟು ಸ್ಟಾರ್ಟಪ್ ಕಂಪ್ನಿಗಳು ಪಾಪ ಏನೋ ಸರ್ಕಾರ ಹೆಲ್ಪ್ ಮಾಡ್ತದೆ, ನಮಗೆ ಇನ್ನಷ್ಟು ದುಡ್ಡು ಹೆಲ್ಪ್ ಮಾಡ್ತದೆ ಶುರು ಮಾಡಿದ್ವು, ಆಗ್ತಾನೆ ಇಲ್ಲ. ಸ್ಟಾರ್ಟಪ್ ಕಂಪ್ನಿಗಳು ನಮ್ಮಲ್ಲೇ ಯಾವ ಪ್ರಮಾಣದಲ್ಲಿ ಸ್ಟಾರ್ಟಪ್ ಆಗಾಯಿತು, ಸ್ಟಾರ್ಟ್ ಏನೋ ಅದು, ಆದರೆ ಅವು ಮೇಲೆ ಹಾರಲಿಲ್ಲ, ಏಳಲಿಲ್ಲ. ಹೀಗಾಗಿ ನಮ್ಮಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ. ನಿರುದ್ಯೋಗ ಹೆಚ್ಚಾದ ಕೂಡಲೇ ಕೊಳ್ಳೋ ಶಕ್ತಿ ಇಲ್ಲ. ಕೊಳ್ಳೋ ಶಕ್ತಿ ಇಲ್ಲ ಅಂದ ತಕ್ಷಣ ನಮ್ಮಲ್ಲೇ ದುಡ್ಡು ಹುಡಕ್ಕೆ ಯಾವ ಕಂಪ್ನಿಗಳು ಬರ್ತಾ ಇಲ್ಲ. ಆದರೆ ಈಗ ಬಂದಿದ್ದಾವ 2 ದಿನದಲ್ಲಿ 7 ಲಕ್ಷ ಕೋಟಿ ರೂಪಾಯಿ ನಾವು ದುಡ್ಡು ಹೂಡ್ತೀವಿ ಅಂತ ಬಂದಿದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ದುಡ್ಡು ಹೂಡಕ್ಕೆ ಬಂದಿದ್ದಾರೆ. ಅದಕ್ಕೇನು ಖುಷಿ ಅನ್ನಿಸ್ತದೆ, ಇಲ್ಲಂತಲ್ಲ. ಯಾಕಂದ್ರೆ ಪವನ ಅಂದ್ರೆ ಗಾಳಿ ವಿದ್ಯುತ್ ಆಗಿರ್ಬೋದು, ಅಥವಾ ಕ್ವೀನ್ ಸಿಟಿಯಾಗ ಆರೋಗ್ಯದ ಕ್ಷೇತ್ರದಾಗ ಇರ್ಬೋದು, ಗುಳಿಗೆ ಔಷಧ ತಯಾರು ಮಾಡೋ ಕ್ಷೇತ್ರದಲ್ಲಿ ಆಗಿರ್ಬೋದು, ಅನೇಕ ಕ್ಷೇತ್ರಗಳಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ವರ್ಲ್ಡ್ ಎಕನಾಮಿಕ್ ಫೋರಮ್, ಸ್ವಿಸ್ ಇಂಡಿಯಾ, ಚೇಂಬರ್ ಆಫ್ ಕಾಮರ್ಸ್, ಜಪಾನ್, ಸಿಂಗಾಪುರ್ ಪ್ರಮುಖ ಕಂಪ್ನಿಗಳು, ಇವು 3 ಸೌಕರ್ಯ ಕೂಡ ನಾವು ಬರ್ತೀವಿ ಅಂತ ಹೇಳ್ತಿದ್ರೆ ಅನೇಕ ಕಂಪ್ನಿಗಳು ಬರ್ತಾ ಇದ್ದಾರೆ. ಜಪಾನ, ಕಾಂಗೋ, ಜಮೈಕಾ, ಫಿಜಿ, ಪೋಲೆಂಡ್, ನೇಪಾಳ, ಕ್ಯೂಬಾ, ಇಟಲಿ, ಬಹರೇನ್, ಈ ಎಲ್ಲ ರಾಷ್ಟ್ರಗಳ ಕಂಪ್ನಿಗಳು ದುಡ್ಡು ಹೂಡಲಿಕ್ಕೆ ಬರ್ತಾ ಇದ್ದಾರೆ, ಹೂಡಿಕೆ ಮಾಡ್ತಾರೆ ಅಂತ ಇದ್ದಾರೆ. ಆದರೆ ಆ ಪ್ರಮಾಣದಲ್ಲಿ ಇಲ್ಲಿ ಉತ್ಪಾದನೆ ಆಗ್ತದನ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಇವತ್ತು ಆಗಲಿ ಬೆಳೆಯಲ್ಲಿ ನಮಗೇನು ಬೇಡ ಅಂತಲ್ಲ, ಆದರೆ ಉದ್ಯೋಗ ಹುಟ್ಟಬೇಕಲ್ಲ. ಇದನ್ನು ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಜನರಿಗೆ ತಿಳಿಸ್ಬೇಕಾಗಿತ್ತು. ನೀವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ? 1990 PV ನರಸಿಂಹರಾವ್ ತಂದಾರೆ ಇದನ್ನು ಓಪನ್ ಮಾರ್ಕೆಟ್. ಇಲ್ಲಿವರೆಗೆ ಎಷ್ಟು ಉದ್ಯೋಗ ಸೃಷ್ಟಿ ಆದವು, ಎಷ್ಟು ಬಡತನ ಹೋಯಿತು, ಇವತ್ತು ಎಷ್ಟು ಕಂಪ್ನಿಗಳಿಗೆ ಎಕ್ಸಿಸ್ಟ್ ಆಗದಾವ, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾವೆ. ಈಗೇನೋ 20 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತಂತ ಹೇಳ್ತಾರೆ. ಈಗ ಹಿಂದೆ ಇಂಥವು ಅನೇಕ ಬಂದು